ಅವ್ರ ಮನಸ್ಸು ಮಾಡ್ತಾರೆ ಭಾಳ ದೊಡ್ಡ. ಈಗಿನವರು ಹಂಗಿಲ್ರಿ, ಮನೆ ಭಾಳ ದೊಡ್ಡ ಅದಾವು. ನೋಡ್ಬೇಕು ಮನೆ ಎಷ್ಟು ದೊಡ್ಡ ಅಂದ್ರೆ ಮನಗಂಡ ದೊಡ್ಡ ಅದಾವು. ಆದ್ರೆ ಮನ್ಯಾಗ ಇರೋವ್ರ ಮನಸ್ಸ ಕೊಳತಾವ್ರಿ ಎಲ್ಲ. ಮನೆ ಭಾಳ ದೊಡ್ಡ ಅದಾವ, ಆದ್ರೆ ಮನ್ಯಾಗಿರೋವ್ರ ಮನಸ್ಸು ಹೆಂಗದಾವ ಅಂತಂದ್ರೆ ಎಲ್ಲ ಕೊಳತ ನಾರಾಗತ್ತಾವ, ಒಂದೀಟೂ ಸುದ್ದಿಲ್ಲ. ಹೆಂಗೆ ಹೇಳ್ತೀರಿ ಸ್ವಾಮಿ ಅಂದ್ರೆ ನಿಮಗೆ ಗೊತ್ತಾಕತ್ ನೋಡ್ರಿ. ನಿಮ್ಮ ಮನ್ಯಾಗ ನೀವು ಇರ್ತೀರಿಲ್ರಿ ಅವ, ನೀವಿದ್ದಾಗ ಇನ್ನೊಬ್ಬಕ್ಕೆ ನೆಗ್ಯಾನಿ ಬಂದ್ಲಂದರ, ಮತ್ತೊಬ್ಬಕ್ಕೆ ಹೆಣ್ಮಗಳು ಬಂದ್ಲಂದ್ರೆ, ಅತ್ತಿದ್ಲು ಅಂದ್ರೆ ಅವ್ರ ಬದ್ದಲ್ ನಿಮ್ಮ ಮನಸ್ಸು ಏನು ವಿಚಾರ ಮಾಡ್ತದ? ನಮ್ಮ ಅತ್ತಿ ಬಂಗಾರದಂಥ ಅತ್ತಿ, ನಮ್ಮ ಅತ್ತೆ ಅಂದ್ರೆ ನಮ್ಮ ಮೌನಕ್ಕಿಂತ ಹೆಚ್ಚಂತ ತಿಳ್ಕೊಂಡು ಆಕಿ ಸೇವಾ ಮಾಡ್ಬೇಕಂತಿತ್ತು ಅಂದ್ರೆ ನಿನ್ನ ಮನಸ್ಸ. ನಿಮ್ಮ ಅತ್ತಿ ಕಾಲು ಬೀಳುವುದು, ನಿಮ್ಮ ಅತ್ತಿ ಕಾಲು ಒತ್ತುವುದು, ಆಕೆಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡೋದು, ಅಕ್ಕಿ ಸೀರೆಗೆ ಚಲೋ ಸಾಬೂನು ಹಚ್ಚಿ ಒಗಿಯೋದು, ನಿನ್ನ ಸೀರೆಗಟ್ಟ ಅಲ್ಲ ಅತ್ತಿ ಸೀರೆಗೂ ಹೀಗೆಲ್ಲ ಮಾಡ್ತಿದ್ದೆ ಅಂದ್ರೆ ನಿನ್ನ ಮನಸ್ಸು ಚಲೋ ಅದ, ಕೊಳಕಿಲ್ಲ ಅಂತ ತಿಳ್ಕೊಬೇಕು. ಟೋಟಲಿ ನೋಡ್ರಿ, ಇನ್ನೊಬ್ಬರ ಬಗ್ಗೆ ನಮ್ಮ ಮನಸ್ಸು ಒಳ್ಳೆಯದು ಬಯಸ್ತಿತ್ತು ಅಂದ್ರೆ ನಮ್ಮ ಮನಸ್ಸು ಚಲೋ ಅದ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ವಿಚಾರ ಮಾಡ್ತಿತ್ತು ಅಂದ್ರೆ ನಮ್ಮ ಮನಸ್ಸ ಕೊಳತದ, ಇದು ಆರಾಮಿಲ್ಲ, ಇದಕ್ಕೇನಾರ ಔಷಧ ಹಚ್ಚಬೇಕು ಅಂತ ನೀವು ವಿಚಾರ ಮಾಡುವ. ದೇವರ ದಾಸ್ಯಮಯ್ಯನವ್ರ ಮಣಿ ಭಾಳ ಸಣ್ಣದು, ನೋಡಾಕ ಭಾಳ ಸಣ್ಣದು. ಅವ್ರ ನೇಗಿ ಎಲ್ಲಿ ನೇಯ್ತಿದ್ರಂದ್ರೆ ಹೊರಗೆ ಗುಡಿಸಲ ಹಿಂದ ಮುಂದೊಂದು ದೊಡ್ಡ ಗಿಡ, ಆ ಗಿಡದ ಕೆಳಗಡೆ ಕುಂತ ನೇಗಿ ನೇಯ್ತಿದ್ರು. ಉದ್ದಂದು ಅದೇನೋ ಹಾಕ್ತಾರಲ್ಲ ನೆಯ್ಯೋದು. ನೆಯ್ಯೋ ಪ್ರಸಂಗದೊಳಗೆ ಊರಾಗ ಒಂದಿಬ್ಬರು ಹಿರಿಯರು ಕುಂತು ಮಾತಾಡ್ತಿದ್ರಂತ. ಕಟ್ಟಿಗೆ ಕುಂತು ಏನು ಮಾತಾಡ್ತಿದ್ರಂದ್ರೆ, ಒಬ್ರು ಯಾರೋ ಮಹಾತ್ಮರ ಸನ್ಯಾಸಿಗಳು ಹಾದವಾದರಂತ. ಸನ್ಯಾಸಿಗಳು ಹಾದವಾದ ಕೂಡಲೇ ಒಬ್ಬ ಬಂದಂತ, ನೋಡು ಸ್ವಾಮಿದು ಪಾಠದ ನೋಡು, ಆರಾಮ, ಏನು ಅಡುಗೆ ಮಾಡಂಗಿಲ್ಲ, ಏನು ತರಂಗಿಲ್ಲ, ಏನು ಬರಂಗಿಲ್ಲ, ಎದರದು ಚಿಂತಿಲ್ಲ, ಒಂದು ಮಣಿ ಮುಂದೆ ಹೋಗಿ ನಿಂದಿರೋದು. ಈ ಕುತ್ತು ಮಂದಿ ಬಲ್ ಮಾತಾಡ್ತಿರ್ತಾರೆ, ಎಲ್ಲರಿಗೂ ನಿಂದ ಮಾಡೋದನ್ನ ಒಟ್ಟ, ಎಲ್ಲರಿಗೂ ಯಾರು ಹಾದ್ರು ಅವ್ರ ಬದ್ದಲ್ ಚಾಲೂನ. ಈಗ ನೀವು ಹಾದ್ರೂ ಹಾದ್ ನೋಡು ಮಗ, ಹಂಗೆ ಯಾರ್ದಾರ ತಿಂತಾನ, ಅಲ್ಲಿ ತರ್ತಾನ, ಇಲ್ಲಿ ತರ್ತಾನ, ಆರಾಮದಾನ ಅಂತ ಮಾತಾಡೋದ. ಆ ಸಾಧು ಹಾದ ಕೂಡಲೇ ಅವ್ನು ಹಿಂಗೆ ಅಣ್ಣಾಕತ್ತಿರು, ಏನು ದುಡಿಯಂಗಿಲ್ಲ, ದುಃಖ ಪಡಂಗಿಲ್ಲ, ಅವ್ರ ಮನ್ಯಾಗ ಇವ್ರ ಮನ್ಯಾಗ ಮಠದಾಗ ಹಂಗೆ ಬರ್ತದ, ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ಆರಾಮ್ ಕಾರ್ ಕಡೆದಾಗ ಅಡ್ಡಾಡ್ತಾನೆ, ಆರಾಮ್ ರೊಕ್ಕ. ಅದ್ರಾಗ ಒಬ್ಬಂದ ಅವಂದ ಹಿಂಗೆಲ್ಲ ಇತ್ತಂದ್ರೆ ಸಾಧು ಆಗೋದ ಪಾಡ್ ನೋಡು ಮರಯ್ಯ, ಎಲ್ಲ ಬರೋಬರಿ ಅದ. ಕಾರ್ಗಡೆ ನಮಸ್ಕಾರ ಮಾಡ್ತಾರ ಮತ್ತು ರೊಕ್ಕ ಕೊಡ್ತಾರ, ಹೌದಿಲ್ರಿ? ಮತ್ತೆ ಯಾರ್ಯಾರ ಮಹಾತ್ಮರು ಬಂದ್ರೆ ಅವ್ರ ಪಾದಕ್ಕೆ ಬೀಳೋದು, ನಮಸ್ಕಾರ ಮಾಡೋದು, ರೊಕ್ಕ ಕೊಡೋದು, ಅವ್ರಿಗೆ ಊಟ. ಈಗ ನೋಡ್ರಿ ನಾವು ಇಲ್ಲಿ ಬಂದದೀವಲ್ರಿ, ನಮಗೆ ಅದರದ್ದು ಚಿಂತಿಲ್ಲ ನೋಡ್ರಿ, ಊಟದ ಚಿಂತಿಲ್ಲ ನೋಡ್ರಿ. ನಮ್ಮ ಇಲ್ಲಿ ಯಾರು ಕೂತಾರ ನೋಡ್ರಿ, ಟೈಮ್ ಆತಂದ್ರೆ ಅವರೇ ಕರೆಯಕ್ಕೆ ಬರ್ತಾರೆ. ನಿಮ್ಮನ್ನ ಯಾರು ಕರೆಯಕ್ಕೆ ಬರ್ತಾರೇನ್ರಿ? ನಮ್ಮನ್ನ ಯಾರು ಕರೆಯಕ್ಕೆ ಬರ್ತಾರೆ ಸ್ವಾಮಿ? ನಮ್ಮ ಮನ್ಯಾಗ ನಾವು ಮಾಡ್ಕೊಂಡು ತಿನ್ಬೇಕು, ನಮ್ಮನ್ನ ಆರಾಮ್ ಕರೆಯಕ್ಕೆ ಬರ್ತಾರೆ ನೋಡ್ರಿ. ಅಲ್ಲಿ ನಾವು ಮ್ಯಾಲೆ ರೂಮ್ನಾಗ ಕಾಟದ ಮ್ಯಾಗ ಕೂತಿರ್ತೀವಿ, ಕರೆಕ್ಟ್ 1 ಗಂಟೆಗೆ ಬರ್ತೀರಿ ಅಜ್ಜಾರ? ಹ್ಞೂ ರೀ. ನಾಷ್ಟಾಕ್ಕೆ ಇಲ್ಲೇ ತೊಗೊಂಡು ಬರ್ತಾರೆ, ಎಡ್ತಾ ಕೂತ್ ಭಾಳ ಆಕತ್ತೇಳಿ ಪಾಪ. ಮತ್ತು ಮನೆಗೆ ಹೋದ್ರೆ ನಾವು ಕೂತು ಮೇಲತ್ತು, ಅಲ್ಲಿ ಕುಂತು ಮೇಲತ್ತು ಬಿಸಿ 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 ರೊಟ್ಟಿ ಮಾಡಿ ತೆವ್ಯಾಗಿಂದ ತಂದು ನಮ್ಮ ತಾಟ್ನಾಗ ಇಡ್ತಾರೆ. ಪುರಾಣ ಮುಗಿದು ಕೂಡಲೇ ಕರ್ಕೊಂಡೋಗಿ ರೊಟ್ಟಿ ಮಾಡ್ತಾರೆ. ಎಷ್ಟು ಆರಾಮದ ನೋಡ್ರಿ ನಮ್ಮದು. ಮತ್ತು ನಿಮ್ಮದು ಹಿಂಗದ ಹಂಗ್ರಿ ಸ್ವಾಮಿ, ನಮ್ಮದು ಹೆಂಗೆ ನಡೀತದ? ಯವ್ವ ಹಿಂಗೆ ಅಂತೀರಿ ನೀವೆಲ್ಲ. ನಾವು ಇಲ್ಲಿ ಇರೋ ತಕ ಪ್ರವಚನ ಮುಗಿತಕ ನಮ್ಮದು ಹಿಂಗೆ ವ್ಯವಸ್ಥೆ ಮಾಡ್ತೀರಿ. 22ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಮುಗೀತಂದ್ರೆ ಭಾಳ ಅಂದ್ರೆ 23ನೇ ತಾರೀಕಿಗೆ, 24ನೇ ತಾರೀಕಿಗೆ ಯಾರು ಮ್ಯಾಲೆ ನಮ್ಮ ಮತ್ತೆಗೆ ಬರಂಗೇ ಇಲ್ಲರಿ. ಸೋಮ ನಾವು ಗಾಡಿ ಕಟ್ಕೊಂಡು ಹೋಗ್ಬೇಕು, ಭಾಳ ಚಲೋ. ಏನು ರೀ ಸ್ವಾಮಿ, ಇಲ್ಲೇ ಮೆಟ್ಟ ಊರಿದ್ಲ ನಾವು ಹೋಗವಲ್ಲ, ಚಾಲು ಆಗ್ತದೆ. ಹಾಗೇನಿಲ್ಲ, ಮಾದನ ಹಿಪ್ಪರಗಾದೊಳಗೆ ನೀವು ಭಾಳ ಮಂದಿ ಪ್ರೀತಿ ಅದಿರಿ, ಭಾಳ ಭಕ್ತಿ ಅದಿರಿ. ನಮ್ಮಂಥ ಸಾಧುಗಳನ್ನು ಇಲ್ಲಿ ಹಿಡಿಯುವುದಟ್ಟ ಅಲ್ಲ, ಮಾದನ ಹಿಪ್ಪರಗ ಸಾಧುಗಳನ್ನು ತಯಾರು ಮಾಡಿದ ಊರಿದು. ಎಷ್ಟೋ ಮಂದಿ ಸನ್ಯಾಸಿಗಳು, ಎಷ್ಟೋ ಮಂದಿ ಮಹಾತ್ಮರನ್ನು ತಯಾರು ಮಾಡಿದ ಊರಿದು. ಮಣ್ಣಿಲ್ಲಿ ಕುಂತಿದ್ರಲ್ಲ ಯಾರವರು, ಮಹಾತಾಯಿ ಕ್ಷೀರಮ್ಮ ತಾಯಿ, ಇದ ಊರವರು, ಇಲ್ಲೇ ಹುಟ್ಟಿದವರು ಸನ್ಯಾಸಿಗಳು. ಅವ್ರ ಬಾಯಿಲಿ ವಿಶೇಷ ಕೇಳಿನ, ಅವ್ರ ಮನ್ಯಾಗ 4 ಮಂದಿ ಆಗ್ಯಾರಂತ ಸನ್ಯಾಸಿಗಳು, 4 ಮಂದಿ ಸಾಧುಗಳಾಗ್ಯಾರಂತ. ಆನಂತರ ನಾಳಿಲ್ಲಿ ಉಪ್ಪಿನ ಬೆಟಗೇರಿಯಿಂದ ಬರ್ತಕ್ಕಂಥ ಮಹಾತ್ಮರು, ಅವರು ಇದೇ ಊರವ್ರಂತ ಕೇಳಿನ ನಾನು. ಆನಂತರ ಮುದೋಳದ ಬ್ರಹ್ಮಗಡ್ಡಿ ಮಠದಲ್ಲಿರ್ತಕ್ಕಂಥ ಮಹಾತ್ಮರು, ಅವರೂ ಇದೇ ಊರವ್ರಂತ.
ಎಂತಹ ಪುಣ್ಯ ಭೂಮಿ ಇದು ಮಾದನ ಹಿಪ್ಪರಗ. ನಮ್ಮಂಥ ಮಹಾತ್ಮರನ್ನ ಸನ್ಯಾಸಿಗಳಿಗೆ ತಾವೆಲ್ಲ ಏನಪ್ಪ ಅಂತಂದ್ರೆ ರಕ್ಷಣೆಯನ್ನು ಕೊಡ್ತಕ್ಕಂಥವ್ರು. ಅವ್ರು ಮಾತಾಡುವಾಗ ಬಂದಂತ ಎಲ್ಲಿದೋ ಮರಯ್ಯ ಅವ್ರಿಗತ್ತೆ ನಾವು ಸಾಧು ಆಗಿಬಿಡೋದು ಪಾಡ್ ನೋಡು. ರೊಕ್ಕ ಕೊಡ್ತಾರೆ, ಕಾಲು ಬೀಳ್ತಾರೆ, ಕಾರ್ಗಡೆ ತಂದು ಕೊಡ್ತಾರೆ, ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಸಾಧು ಆಗೋದು ಭಾಳ ಚಲೋ ಅಂತ ಅವ ಅಂದಂತ ನೋಡಿ ಮಗ್ಗಲ್ದಾಗ ಕುಂತಿದ್ದಂತ, ನೀ ಎಲ್ಲ ಸಾಧು ಆಗೋದು ಪಾಡಂತಿ, ಈಗ ಚಲೋ ಐತಿ ಸಾಧುಗಳದು ಮುಂದೆ ಗೊತ್ತಾಗುತ್ತದ ವಯಸ್ಸಾದ ನಂತರ. ಯಾರು ಜಪಾನ್ ಮಾಡವ್ರು ವಯಸ್ಸಾದ ನಂತರ? ಸನ್ಯಾಸಿಗೆ 70 ವರ್ಷ ಆದ ನಂತರ ನೀವು ನಿಮ್ಮ ಅಪ್ಪಗಳದ ಸೇವಾ ಮಾಡ್ತೀರಿ, 70 ವರ್ಷ ಆದ ನಂತರ ನಿಮ್ಮ ಮವುಗಳದ ಸೇವಾ ಮಾಡ್ತೀರಿ, ವ್ಯವಸ್ಥೆ ಅಷ್ಟ ಅಲ್ಲ, ಈಗ ಹಡದ ಅವ್ಗ ಅಪ್ಪಗ ವ್ಯವಸ್ಥೆ ಮಾಡವ್ರು ಇಲ್ಲಿ ಇವತ್ತಿನ ಕಾಲದೊಳಗ. ಸ್ವತಃ ಮಗ ಅದಾನಂದರು, ಸ್ವತಃ ಮಗಳದಾಳಂತಂದ್ರು, ಹಡದ ಅವ್ವನ ಅಪ್ಪನ 70-80 ವರ್ಷ ಆದ ನಂತರ ನೋಡಾಕ ತಯಾರಿಲ್ಲ. ತಾಯಿನ ಬಿಟ್ಟು, ತಂದಿನ ಬಿಟ್ಟು, ಊರು ಬಿಟ್ಟು, ಯಾವುದೋ ಊರಾಗ ಯಾವುದೋ ಮಠದಾಗ ಬಂದ ಸಾಧುವಾಗಿ ಮಲ್ಕೊಂಡ 70-80 ವರ್ಷ ಆಯಿತು. ಹೇಳಾಕ ಬರುವಲ್ತು, ಮಕ್ಕೊಳಾಕ ಬರುವಲ್ತು, ಇದಕ್ಕೆ ಹೋಗಾಕ ಬರುವಲ್ತು. ಆಗ ಗೊತ್ತಾಗುತ್ತದೆ ಸಾಧುತನ ಅಂದ್ರೆ ಏನನ್ನೋದು. ಆಗ ಗೊತ್ತಾಗುತ್ತದೆ. ಆಗ ವ್ಯವಸ್ಥೆ ಮಾಡೋರು ಬೇಕಲ್ಲ. ಅದಕ್ಕೆ ಅವ ಮಗ್ಗಲ್ದಾಗ ಕೂತಾವಂದ, ಹುಚ್ಚ ಈಗ ನಿನಗೆ ಅಡ್ಡಾಡೋದು ಚಲೋ ಅನ್ನಿಸ್ತದ. ಕಾಲಾಗ ಕಟ್ಟಿಗೆ ಅವಿಗೆ ಹಾಕೊಂಡು ಚಂದ ಲುಂಗಿ ಸುತ್ತಕೊಂಡು ಕೈಯಾಗ ಹಿಡ್ಕೊಂಡು ಕಟಕ್ ಅಂತ ಬರ್ತಾರ. ಈಗ ನಿನಗೆ ಚಂದ ಕಾಣಿಸ್ತದ. ಮುಂದೆ ಸನ್ಯಾಸಿ ಜೀವನ ಭಾಳ ಕಷ್ಟದಪ್ಪ. ಅದಕ್ಕೆ ಸನ್ಯಾಸಿ ಆಗೋದು ಚಲೋ ಅಲ್ಲ. ಏನು ಹೆಂಗಾರ ಮಾಡಲಿ, ಒಬ್ಬಕ್ಕೆ ಹೇಂತದಾಳ ಬೇದರ ಯಾಕೊಲ್ಲಕತ್ತ ರೊಟ್ಟಿ ತಂದು ಇಡ್ತಾಳ ಮುಂದ. ಕಡಿಕ ಮಕ್ಕಳಾರ ಹಡ್ದಿರ್ತೀರಿ, ಅವ್ವ ಅಪ್ಪ ಅಂತ ತಿಳ್ಕೊಂಡು ಒಂದೀಟ ಮಮಕಾರದಿಂದ ಹೆಂಗಾರ ಮಾಡಿ ಬೈಕೋತ ಬಡ್ಕೋತ ವ್ಯವಸ್ಥೆ ಮಾಡಿ ಓದ ಮಣ್ಣು ಹಾಕತಾರಪ್ಪ. ಮಣ್ಣಾಗ ಮುಸ್ತಾರ. ನಾಳೆ ಸಾಧುಗಳನ್ನ ಯಾರು ನೋಡ್ತಾರೆ? ಭಕ್ತರು ನೋಡಿದ್ರು, ಇಲ್ಲ ಅಂದ್ರೆ ಇಲ್ಲ. ಎಷ್ಟೋ ಭಕ್ತರು ನೋಡ್ಯಾರಂದ್ರು ಎಷ್ಟು ನೋಡಕ್ಕೆ ಸಾಧ್ಯ ಆಗ್ತದ? ಆಗಂಗಿಲ್ಲ ತಮ್ಮ. ಸ್ವಾಮಿ ಇದೇನು ನಾವು ಸಂಸಾರ ಮಾಡಾಕತ್ತೀವಲ್ಲ, ಇದು ಬಾ ಚಲೋ ಅಂತ ಇವ ಅಂದ, ಸಾಧು ಆಗೋದು ಚಲೋ ಅಂತ ಅವ ಅಂದ, ಹೆಂಡತಿ ಆಗಿ ಮಕ್ಕಳ ಹಾಡೋದು ಬಾಳೆ ಮಾಡೋದು ಚಲೋ ಅಂತ ಇವ ಅಂದ. ಇಬ್ಬರಿಗೂ ಜಗಳ ಹತ್ತಿ ಅವ್ರಿಬ್ರು ಅಂದ್ರಿ, ನಮ್ಮೊಳಗೆ ಜಗಳ ಬೇಡಪ್ಪ, ಇಲ್ಲೇ ದೇವರ ದಾಸ್ಯಮಯ್ಯನವ್ರದಾರಲ್ಲ, ದೇವರ ದಾಸ್ಯಮಯ್ಯನವ್ರದಾರ, ಅವ್ರ ಹತ್ಯಕ್ಕೆ ಹೋಗೋಣ ನಡೀಪ, ಹೋಗಿ ಕೇಳೋನು ಸಾಧು ಆಗೋದು ಪಾಡೋ ಏನು ಸಂಸಾರ ಮಾಡೋದು ಪಾಡೋ, ಅವ್ರನ್ನ ಕೇಳು ನಡಿ ಅಂತಂದಾಗ ದೇವರ ದಾಸ್ಯಮಯ್ಯನವರು ನೇಕೋ ಅಂತ ಕೂತಿದ್ರಂತ ಬಿಸಿಲಾಗ. ಮಧ್ಯಾಹ್ನ 2 ಗಂಟೆ ಸೂರ್ಯ ತಲೆ ಮೇಲದಾನ. ಮಧ್ಯಾಹ್ನ 2 ಗಂಟೆ ನೇಯ್ಯಾಗ ಹತ್ತಿದ್ರು. ಅವರ ಹೆಂಡತಿ ದುಗ್ಗಳೆ ಒಳಗೆ ಅಕ್ಕಿ ಕುಟ್ಟಾಕತ್ತಿದ್ಲಂತ. ಅಂಬಲಿ ಮಾಡಾಕ ಅಕ್ಕಿ ಕುಟ್ಟಾಕತ್ತಿದ್ಲಂತ. ಒಳಕಲ್ದಾಗ ಹಾಕಿ ಒಣಕಿ ತಗೊಂಡು ಅಕ್ಕಿ ಭಗವಂತನ ನಾಮಸ್ಮರಣೆ ಮಾಡ್ಕೊಂತ ಪರಮ ಪತಿವ್ರತ ಹೆಣ್ಣು ಮಗಳು ದುಗ್ಗಳೆ. ಅವರಂಥ ಧರ್ಮ ಪತ್ನಿ ಹೆಣ್ಣು ಮಗಳು ನೋಡಾಕ ಸಿಗಂಗಿಲ್ಲ. ಅಂಥ ಹೆಣ್ಣು ಮಗಳು ಗಂಡನ ನೆನೆಸ್ಕೊಂತ ಭಗವಂತನ ನೆನೆಸ್ಕೊಂತ ಒಳ್ಳದೊಳಗೆ ಅಕ್ಕಿ ಕೊಡ್ತಿದ್ಲು. ಒಮ್ಮೆ ಒಳದಾಗ ಪೆಟ್ಟ ಹಾಕಿದ್ಲು ಅಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಿದ್ಲು. ನೀವು ಒಮ್ಮೆ ರೊಟ್ಟಿ ಬಡದ್ರಿ ಅಂದ್ರೆ ಓಂ ನಮಃ ಶಿವಾಯ ಅಂತೀರಿ? ಎಲ್ಲಿ ಸ್ವಾಮಿ ನಮಗೆ ಓಂ ನಮಃ ಶಿವಾಯ? ನಂಬದು ನಮ್ಗೆ ರಗಡಾಗಿರ್ತದ. ಈ ಮಕ್ಕಳ ಕಾಲಾಗ, ಗಂಡನ ಕಾಲಾಗ, ಸಂಸಾರದ ಕಾಲಾಗ ಸಾಕಾಗಿರ್ತದ. ನೀವು ರೊಟ್ಟಿ ಬಡಿತೀರವ, ಶಿವಾಯನ ಅನ್ಕೋತ ಬಿಡಂಗಿಲ್ಲ, ಶಿಟ್ಟಿಲೆ ಬಡಿತೀರಿ ರೊಟ್ಟಿ. ಅದು ಮಾತಾಡ ದ್ವಾಡದಾಗ್ತದ ನೋಡಿ. ಶಿಟ್ಟಿಲೆ ಗಂಡನ ಮ್ಯಾಗಿನ ಶಿಟ್ಟಿ ಎಲ್ಲಿ? ಬೋಗಾನಿ ಮೇಲೆ. ಅದಕ್ಕೆ ಮನ್ಯಾಗ ಎಲ್ಲ ನೆಗ್ಗಿರ್ತಾವೆ ನೋಡ್ರಿ. ನಾವು ಒಬ್ಬ ಹೆಣ್ಮಗನ ಊಟಕ್ಕೆ ಹೋದಾಗ ನೋಡಿನಿ, ಬೋಗಾನಿ ನೆಗ್ಗಿತ್ರಿ. ಅದು ಯಾಕಯ್ಯವ ಇದು ಭಾಳ ನೆಗ್ಗೈತಿ ಅಂತ ಈಗ ತಗೋಬಿಡ್ದು. ಅದ್ರ ಮ್ಯಾಗ ಗಂಡನ ಹೆಸರಿತ್ತು ರೀ. ಎದ್ರ ಮ್ಯಾಗ? ಬೋಗಾನಿ ಮ್ಯಾಗ ಗಂಡನ ಹೆಸರಿತ್ತು. ಅವ ಮೇಲೆ ಕುಡಿದು ಬರ್ತಿದ್ದ, ಮೇಲೆ ಬೈತಿದ್ದ, ಮೇಲೆ ಬಡಿತಿದ್ದ. ಮತ್ತು ಗಂಡಿಗೆ ಏನು ಅನ್ನಕ್ಕೆ ಬರಂಗಿಲ್ಲ. ಅದಕ್ಕೆ ಅವನ ಹೆಸರಿದ್ದದ ಬೋಗಾನಿ ಕುಡ್ತಿದ್ಲಕ್ಕಿ. ಎಲ್ಲಿ? ನೆಲಕ್ಕೆ ಕುಟ್ಟುದು, ಅದಕ್ಕೆ ಕುಟ್ಟುದು, ಇದಕ್ಕೆ ಕುಟ್ಟುದು ಮಾಡ್ತಿದ್ವಿ. ನಾವು ರೊಟ್ಟಿ ಬಡ್ದೀವಂದ್ರೆ ಓಂ ನಮಃ ಶಿವಾಯ ಅಂತ ರೊಟ್ಟಿ ಬಡ್ದೀವಂದ್ರೆ ಆ ಮಂತ್ರದ ಶಕ್ತಿ ರೊಟ್ಟಿಯಲ್ಲಿ ಪ್ರವೇಶ ಆಗಿ ನಿಮ್ಮ ಗಂಡನ ಬುದ್ಧಿನೂ ಒಳ್ಳೆಯದಾಗ್ಬೋದು, ನಿಮ್ಮ ಮಕ್ಕಳ ಬುದ್ಧಿನೂ ಒಳ್ಳೆಯದಾಗ್ಬೋದು. ಹಾಗೆ ಮಾಡ್ಬೇಕು. ಅಕ್ಕಿ ಕುಟ್ಟುವಾಗ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ಕೋತ ಅಕ್ಕಿ ಕುಟ್ಟುತ್ತಿದ್ಲು. ಇವರಿಬ್ಬರು ಬಂದ್ರಿ ಶರಣರು. ಏನು ಸಾಧು ಆಗೋದು ಪಾಡೋ, ಏನು ಹೆಂಡತಿಗೆ ಮಾಡಿಕೊಂಡು ಸಂಸಾರ ಮಾಡೋದು ಪಾಡು. ಇಬ್ಬರು ಬಂದು ಕುಂತರು. ಮಧ್ಯಾಹ್ನ ಬಿಸಿಲಾಗಿತ್ತು. ಅವರು ದೇವರದ ಆಶ್ರಮ ನೇಯ್ತಿದ್ರು. ನೇಯುವಾಗ ಇವ್ರು ಕೇಳಿದ್ರು, ಏನು ಅಲ್ರಿ ನಮ್ಮಿಬ್ಬರು ಒಳಗೆ ಒಂದು ಜಗಳ ಬಂದದ ರೀ.
ಅವ ದಾಸಿಮಯ್ಯ ಅಂದ, ಏನಪ್ಪ ನಿಮ್ಮ ಜಗಳ ಏನು ಬಂದದ? ಏನಿಲ್ರಿ, ನಾ ಏನಂತನಂತಂದ್ರೆ ಸಾಧು ಆಗೋದು ಪಾಡಂತನ್ನ. ಯಾಕಂದ್ರೆ ಆರಾಮ ಕಾರುಗಡೆ, ಆರಾಮ ರೊಟ್ಟಿ, ಬಿಸಿ ರೊಟ್ಟಿ, ರೊಕ್ಕ, ಕಾಲು ಬೀಳಿಸ್ಕೊಳ್ಳೋದು, ಏನು ಶಾಲ, ಏನು ಸನ್ಮಾನ, ಏನು ಕಿರೀಟ, ಚ